ಎಲ್ಲರಿಗೂ ವೆಲ್ಕಮ್ ಟು 88 ಮಿನಿ ವ್ಲಾಗ್. ಇವತ್ತು ಏಕಾದಶಿ ಮತ್ತು ಗುರುವಾರ ಸಹ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಾರ್ಮಲಾಗಿ ಹೇಗೆ ಮಾಡ್ತೀನೋ ಸೊ ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು ಹಸ್ಬೆಂಡ್ಸು, ಸ್ವೀಟ್ಸು ಮತ್ತು ಕೇಕು ಮತ್ತು ವೆಜ್ ಪಪ್ಸು. ಗುರುವಾರ ನಾವು ಎಗ್ ತಿನ್ನೋದಿಲ್ಲ, ಸೊ ಅದಕ್ಕೆ ವೆಜ್ ಪಪ್ಸ್ನ ತೊಗೊಂಬಂದಿದ್ರು. ಸೊ ಮತ್ತು ದಿಲ್ಪಸನ್ನೆಲ್ಲ ತೊಗೊಂಬಂದಿದ್ರು. ನನ್ನ ಮಗ ಅಳ್ತಾ ಇದ್ದಾನೆ. ಏನಕ್ಕೆ ಅಳ್ತಾ ಇದ್ದಾನೆ ಅಂತಂದರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅಳ್ತಿದ್ದಾನೆ. ಮೊನ್ನೆ ಟ್ರೈಪಾಡ್ಗೆ ಫೋನ್ ಹಾಕ್ದಾಗಿಂದ ನಾನು ವಿಡಿಯೋ ಮಾಡ್ತೀನಿ, ಕೊಡು ಮಮ್ಮಿ ಅಂತ ಹೇಳಿ ಫೋನ್ನ ತಗೊತಾ ಇದ್ದಾನೆ. ಸೊ ನನಗಂತೂ ಫುಲ್ ವಾಯ್ಸೇ ಚೇಂಜ್ ಆಗಿ ಹೋಗಿದೆ. ಸೊ ನನ್ನ ವಾಯ್ಸ್ನ ಇಗ್ನೋರ್ ಮಾಡಿಬಿಡಿ. ಸೊ ಅದಾದಮೇಲೆ ನಾನು ಶಿಂಜು ಸಹ ಇಬ್ಬರು ಕುತ್ಕೊಂಡು ತಿಂತಾ ಇದ್ರಿ. ಸೊ ಇದು ನೆಕ್ಸ್ಟ್ ಡೇ ಫ್ರೈಡೇ ಒಂದು 11:30 ಆಗಿದೆ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು 2 ಡೇಸ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಹಸ್ಬೆಂಡ್ಗೆ ಥ್ರೋಟ್ ಮತ್ತು ಇನ್ಫೆಕ್ಷನ್ ಆಗಿ ಮತ್ತು ಅವ್ರಿಗೆ ಕೋಲ್ಡು ಕಾಫ್ ಆಗಿತ್ತು. ಸೊ ಆಲ್ಮೋಸ್ಟ್ ಇವರು ಲಾಸ್ಟ್ ಒಂದು 3 ವೀಕ್ಸಿಂದ ಸಫರ್ ಪಡ್ತಾನೆ ಇದ್ದಾರೆ. ಸೊ ಸರಿ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡಾಗ ಮನೆಗೆ ಕೆಲವೊಂದು ಐಟಮ್ ಬೇಕಾಗಿತ್ತು, ತೊಗೊಂಡು ಬಂದ್ವಿ. ಸೊ ಅದಾದಮೇಲೆ ಫಿಶ್ನ ತೊಗೊಂಬಂದಿದ್ವಿ. ಸೊ ಹಸ್ಬೆಂಡ್ಗೆ ಫಿಶ್ ಸಾಂಬಾರು ಬೇಕು ಅಂತ ಹೇಳಿ, ನಾವು ಫ್ರೈಡೇ ನಾನ್ ವೆಜ್ ತಿಂತೀವಿ. ಸೊ ಅದಕ್ಕೆ ಫಿಶ್ ತೊಗೊಂಬಂದು ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಅದಾಗೆ ನೆನತ್ತೆ ಕೇಕ್ ಸಹ ತೊಗೊಂಬಂದಿದ್ರಲ್ವ, ಸೊ ಕೇಕ್ನ ಸಹ ತಿಂತಾ ಇದ್ದೀನಿ ಹಾಗೆ ಸಾಂಬಾರು ಮಾಡಿಕೊಂಡು. ಇದು ನಮ್ಮಮ್ಮ ರೆಸಿಪಿ. ನಮ್ಮಮ್ಮಗೆ ಅವರಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ನಮ್ಮ ಹಸ್ಬೆಂಡ್ಗೆ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ. ಫ್ರೈಗಿಂತ ಸಾಂಬಾರೇ ಕೇಳ್ತಾರೆ. ಬಟ್ ಲಾಸ್ಟ್ ಟೈಮ್ ಫ್ರೈ ಮಾಡ್ಕೊಂಡಿದ್ವಿ. ಸೊ ಈ ಸಲ ಸಾಂಬಾರು ಮಾಡಿಕೊಡು ಅಂತ ಹೇಳಿದ್ರು. ಸೊ ಎರಡನ್ನೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ.